ಈ ಮೊಬೈಲ್ ಗೀಳಿದೆಯಲ್ಲ ಇದು ವಿಪರೀತವಾಗಿ ಕಾಟ ಕೊಡುತ್ತೆ ರೀ. ಕೆಲಸ ಮಾಡೋ ಟೈಮಲ್ಲೂ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತಾರೆ ಇವರು ಅಂತ ಹೇಳಿ, ಅದಕ್ಕೆ ಕೆಲಸಗಳಾಗೋದಿಲ್ವೇನೋ ಅಂತ ಹೇಳಿ. ಈಗ ತುಮಕೂರಿನ ಸ್ಟೋರಿ ಏನು ಹೇಳ್ತಾ ಇದೆ ನೋಡಿ. ಮಾಡ್ತಾ ಇರುವಂಥ ಕೆಲಸ ಏನಲ್ಲಿ ಪ್ರಗತಿ ಪರಿಶೀಲನಾ ಸಭೆ. ಏನಾಗಿದೆ ಪ್ರಗತಿ ಅಂತ ನೋಡಬೇಕು. ಆದರೆ ಇಲ್ಲಿ ಸಾಹೇಬರು ನೋಡಬೇಕಲ್ಲಿ ಮೊಬೈಲ್ನಲ್ಲಿ ರೀಲ್ಸ್ ವೀಕ್ಷಣೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೂಪರ್. ಸಚಿವರ ಮಾತಿಗೆ ಕಿವಿಗೊಡದೆ ಮೊಬೈಲ್ನಲ್ಲಿ ಮುಳುಗಿದ್ದಾರೆ ಆಫೀಸರ್ಸ್. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಸಭೆ ತುಮಕೂರು ನಗರ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ಈ ಸಭೆ ನಡೀತಾ ಇದ್ದಿತ್ತು. ಮೊಬೈಲಲ್ಲಿ ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ತಾರೆ. ಒಂದ್ಸಲ ಬ್ಯಾನ್ ಮಾಡಿಬಿಡ್ಬೇಕು ಅನ್ಸುತ್ತೆ ಮೊಬೈಲನ್ನು. ನೋಡಿ ಅಲ್ಲಿ ಏನ್ರಪ್ಪ ಅಲ್ಲಿ ಏನು ಪ್ರಗತಿ ಪರಿಶೀಲನೆ ಮಾಡ್ತಾ ಇದ್ರು ಅಥವಾ ಇವ್ರ ಪ್ರಗತಿಯನ್ನ ಮಾಡ್ಕೊಳ್ತಾ ಇದ್ರೋ ಗೊತ್ತಿಲ್ಲ. ಏನು ಒಂದು ಪದನು ಸೇರಿಸಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀವು ಅವಾಗ ಅರ್ಥ ಮಾಡ್ಕೊಂಡಿಲ್ಲ, ಮೇಲಿರೋರು ಕೇಳಿಲ್ಲ, ಓದ್ರಿ ಅಂತ ಯಾರು ಹೇಳಿಲ್ಲ. ಹೌದು ಸರ್, ಕನ್ಫ್ಯೂಷನ್ ಇತ್ತು ಸರ್. ಹಕ್ಕುಪತ್ರ ಆಲ್ರೆಡಿ ಕನ್ಫ್ಯೂಷನ್ ಏನಿಲ್ಲ, ಈಗ ಕ್ಲಾರಿಟಿ ಇದೆ ಸರ್. ಬೇಕ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಅಂಡ್ ಮೇಲಿರೋರು ನಿಮಗೆ ಅದನ್ನ ಬಿಡಿಸಿ ಹೇಳೋ ಕೆಲಸ ಮೇಲಿರೋರು. ಅಲ್ಲಿ ನೋಡಿ ಅವರು ಮಿನಿಸ್ಟರ್ ಸಾಹೇಬ್ರು ಪಾಪ ಅಲ್ಲಿ ಹೇಳ್ತಾ ಇದ್ದಾರೆ. ಅವ್ರ ಪಾಡಿಗೆ ಅವ್ರಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ. ಇವ್ರಿಗೇನಿಲ್ಲ, ಅವ್ರ ಪಾಡಿಗೆ ಅವ್ರು ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ. ಅಲ್ಲಿ ಏನು ಮಾತಾಡ್ತಾ ಇದ್ದಾರೆ, ನಾವು ಹೇಗೆ ಕೆಲಸ ಮಾಡಬೇಕು ಇಲ್ವೇ ಇಲ್ಲ. ನೀವೇನಾದರೂ ಮಾತಾಡ್ಕೊಳ್ಳಿ, ನಮಗಿದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಪ್ರಗತಿ ಪರಿಶೀಲನಾ ಸಭೆ ಅಲ್ವಾ, ನಿಮ್ಮ ಪಾಡಿಗೆ ನೀವು ಬನ್ನಿ. ಸಚಿವರೇ ನಿಮ್ಮ ಪ್ರಗತಿ ಆಯಿತಾ ನೀವು ನೋಡ್ಕೊಳ್ಳಿ. ಅಲ್ಲಿ ಬೇಕಾಗಿರೋ ಅಧಿಕಾರಿಗಳು ಪ್ರಗತಿ ಆಗ್ತಿದೆ, ಅವ್ರು ನೋಡ್ಕೊಳ್ತಾರೆ. ನಮಗೇನಾಗಬೇಕಾಗಿದೆ, ನಮಗೂ ಅದಕ್ಕೂ ಸಂಬಂಧನ ಎಲ್ಲೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಫಸ್ಟ್ ಈ ಸಭೆಗಳಿಗೆಲ್ಲ ಈ ಮೊಬೈಲನ್ನು ಬ್ಯಾನ್ ಮಾಡೋಕ್ಕೆ ಕಳಿಸಿ. ಮಾನ್ಯ ಸಾಹೇಬ್ರೆ, ನೀವು ಈಗ ಇತ್ತೀಚೆಗೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾ ಇದ್ದೀರಾ ನೀವು, ಕೃಷ್ಣ ಬೈರೇಗೌಡ್ರೆ. ಇದೇ ರೀತಿಯಾಗಿ ಮೀಟಿಂಗನ್ನು ಮಾಡೋದ್ರೆ ಮೊಬೈಲ್ಗಳನ್ನು ಆಚೆ ಇಟ್ಟು ಬರೋಕ್ಕೆ ಹೇಳಿ. ಅಲ್ಲಿ ಒಂದು ಬಾಕ್ಸ್ ಮಾಡಿಸ್ಬಿಡಿ. ಖರ್ಚಾದರೂ ಚಿಂತಿಲ್ಲ, ಯಾವುದಕ್ಕೆ ಖರ್ಚಾಗುತ್ತೆ. ಇಲ್ಲ ಮೊಬೈಲ್ಗಳನ್ನು ಆಚೆ ಇಟ್ಟು ಬರೋಕ್ಕೆ ಹೇಳಿ ಅವ್ರಿಗೆ. ಯಾರು ತರೋಂಗಿಲ್ಲ ಅಂತ ಹೇಳಿ. ಕುತ್ಕೊಂಡು ಏನಾಗ್ತಾ ಇದೆ ಏನಿಲ್ಲ ಅನ್ನುವಂಥ ಕನಿಷ್ಠ ತಿಳ್ಕೊಳ್ಳುವಂಥದ್ದಿಲ್ಲ ಪರಿಜ್ಞಾನಗಳು. ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲಿ. ನಾಳೆ ಬೇಕಿದ್ರೆ ಅಲ್ಲಿ ಮೀಡಿಯಾದವರು ಕ್ಯಾಮ್ರಾ ತೊಗೊಂಡು ಬರಬೇಡಿ ಅಂತ ಹೇಳ್ತಾರೆ ಅಷ್ಟೇ. ಅದಕ್ಕೆ ಬ್ಯಾನ್ ಮಾಡ್ತಾರೆ. ನೋಡ್ತಾ ಇರಿ ನೀವು, ವಿಧಾನಸೌಧದಲ್ಲಿ ಮಾಡಲಿಲ್ವಾ, ಹಂಗೆ ಮಾಡ್ತಾರೆ. ಅವ್ರು ಮೊಬೈಲ್ ಬಿಡಲ್ಲ. 20%